2028 ತನಕ ನಿಮ್ ಸಿಎಂ ಪೋಸ್ಟ್ ಇರಬೇಕು ಅಂದ್ರ ರೈತರ ವಿಷಯಕ್ಕೆ ನೀವು ಬರಬೇಡಿ, ರೈತರನ್ನ ಕೆಣಕ್ಬೇಡಿ, ರೈತರನ್ನ ಕಣ್ಣೀರ ಕೈ ತೊಳಿಸಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸ್ವಾಮಿ. ನೀವು ಹಿಟ್ಲರ್ ಕೆಲಸ ಮಾಡಬೇಡಿ. ನೀವು ಇನ್ನೇನಾರು ಇವ್ರೇನಾರು ಬಲವಂತಾಗಿ ಏನಾರು ರೈತರ ಹತ್ರ ನೀವು ಜಮೀನ್ ಕಿತ್ಕೊಂಡೇ ಆಗುತ್ತಾ ಅಂದ್ರೆ 2028 ಅಲ್ಲ 3 ತಿಂಗಳಿಗೆ ನಿಮ್ಮ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗಿ ಕಾಂಗ್ರೆಸ್ ಪೆಟ್ರೋಲ್ ಹಾಕ ಸುಟ್ಟಿ ಕಾಂಗ್ರೆಸ್ ಸರ್ವನಾಶ ಮಾಡಿ JDS ಮತ್ತೆ ಬರುತ್ತಾ. ಈಗ ಕನಕಪುರದ ಬಂಡೆಗೆ ರೈತರ ಕಷ್ಟ ಗೊತ್ತಾಯ್ತಲ್ಲ ಅಂದ್ರ ಇವಾಗ ಸಿಎಂ ಆಗ್ಬಿಟ್ಟಿದ್ದಾರೆ ಅವ್ರು. ಇವಾಗ ನನ್ನದೇ ಆದಂತ ಒಂದು ಅಧಿಕಾರದ ಮೇಲೆ ಕೂತ್ಕೊಂಡು ನಾನು ಏನ್ ಮಾಡ್ಬೇಕಾರೋ ಏನ್ ಮಾಡಿದ್ರು ನಡೀತದೆ ಅಂತ ತಿಳ್ಕೊಬಿಟ್ಟಾರೆ. ಆದ್ರೆ ನಾನು ಹೇಳ್ತಿದ್ದೀನಿ, ರೈತರು ನಮ್ಮ ಉಸಿರು, ರೈತರು ದೇಶದ ಹಸಿರು. ರೈತರಿದ್ರೆ ನಾವು, ರೈತರಿದ್ರು ಕೂಡ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಕೂತ್ಕೊಂಡು ಮಾತಾಡ್ಬೋದು. ರೈತರು ಅನ್ನ ಆಗ್ತಿದ್ದಲ್ಲಿ ನಾವೆಲ್ಲಿ ಮಾತಾಡೋಕ್ಕಾಗುತ್ತೆ? ಹಾಗಾಗಿ ಮಾನ್ಯ DK ಶಿವಕುಮಾರ್ ಕೇಳ್ಕೊಳ್ಳೋದು ಇಷ್ಟೇ ನಾನು, ಸ್ವಾಮಿ ತಾವು ಹಿರಿಯರು ಮತ್ತೆ ಒಳ್ಳೆ ರಾಜಕಾರಣಿ ಅಂತ ಹೇಳ್ಕೊಂಡವ್ರೆ ಕೆಲವರು, ಇನ್ನು ಕೆಲವರು ಏನೋ ನಿಮಗೆ ಗೊತ್ತಲ್ಲ. ಹಾಗಾಗಿ ಮಾನ್ಯ DK ಶಿವಕುಮಾರ್ ಕೇಳ್ಕೊಳ್ಳೋದು ಇಷ್ಟೇ, ಸ್ವಾಮಿ ರೈತರು ಫಲವತ್ತಾದ ಜಮೀನ ಕೈ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಿ ನೀವು, ಭಾಳ ಸುಂದರವಾಗಿ ಮಾತು. ಮತ್ತೆ ಯಾಕೆ ಈ ಒಂದು ದುರುಪಯೋಗ ಯಾಕೆ ಮಾಡ್ಕೊತಾ ಇದ್ದೀರಾ ಅಂತ, ಈ ಒಂದು ಫಲವತ್ತಾದ ಜಮೀನ ಕಡ್ದು ಯಾರು ನಿಮ್ಮ ಉದ್ಧಾರ ಮಾಡಕ್ ಹೋಯ್ತಿದ್ರ ದೇಶನ? ನಾವು ದೇಶದಲ್ಲಿ ನೀವಿದ್ರೆ ನಾವು, ನಾವಿದ್ರೆ ನೀವು ಅನ್ನೇ. ನಮ್ಮ ಹಕ್ಕು ನಮ್ಮ ಭೂಮಿ ಅಂತ ಹೊಟ್ಟಿದ್ದಾರೆ. ಏನು ಎಲ್ಲರೂ ಒಂದೇ ಸರಿ ಕೊಟ್ಬಿಡ್ತೀನಿ ಅಂತಂದ್ರೆ ಹ್ಞೂ ಕಣಪ್ಪ ಎಲ್ಲ ಕೊಡ್ತಾ ಇದ್ದಾರೆ ತಗೊಂಡು ಹೋಗು ಅನ್ಬೋದು. ಅರ್ಧ ಕೊಡ್ತೀನಿ ಅಂತಾರು ಅರ್ಧ ಕೊಡಲ್ಲ ಅಂದ್ರೆ ನೀವೇ ಜಗಳ ತಂದಿಕ್ಕದು ಅಣ್ಣ ತಮ್ಮದ್ರಿಗೆ. ಇವಾಗ ನೀನು ಕೊಟ್ಬಿಡಲ್ಲ ಮಗ, ನಾ ತಗೋತೀನಿ ಮಗ ಅನ್ನೋ ರೀತಿ ಜಗಳ ಮಾಡ್ಕೊಬಿಟ್ಟಿದ್ದೀರಾ. ಹಾಗಾಗಿ ನಾನು ಕೇಳೋದು ಇಷ್ಟೇ, ಮಾನ್ಯ DK ಶಿವಕುಮಾರ್ ಅವರೇ, ಇವತ್ತು ಬೆಂಗಳೂರಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದೀರಾ, ಫುಟ್ಪಾತ್ ತೆರವು ಮಾಡ್ತಿದ್ದೀರಾ, ನಂಗೆ ಭಾಳ ಖುಷಿ ಆಗುತ್ತೆ. ಕೃಷ್ಣ ಭೈರವೇಗೌಡರು ಅಷ್ಟೇ, ರೈತರಿಗೆಲ್ಲ ನಮ್ಮ ಪಾದಚಾರಿಗಳಿಗೆ ಒಂದು ರೋಡ್ನ ದೊಡ್ಡದು ಮಾಡಿ ಒಂದು ಜನಗಳಿಗೆ ಅನುಕೂಲ ಮಾಡ್ತೀರಾ, ಅದನ್ನ ನಾವು ಯಾವತ್ತು ಗ್ರೇಟ್ ಅನ್ಬೋದು. ಯಾಕೆಂದ್ರೆ ರೈತರಿಗೆ ಕನಕಪುರದ ಬಂಡೆಗೆ ರೈತರ ಕಷ್ಟ ಗೊತ್ತಾಯ್ತಲ್ಲ ಅಂದ್ರ ಇವಾಗ ಸಿಎಂ ಆಗ್ಬಿಟ್ಟಿದ್ದಾರೆ ಅವ್ರು. ಇವಾಗ ನನ್ನದೇ ಆದಂತ ಒಂದು ಅಧಿಕಾರದ ಮೇಲೆ ಕೂತ್ಕೊಂಡು ನಾನು ಏನ್ ಮಾಡ್ಬೇಕಾರೋ ಏನ್ ಮಾಡಿದ್ರು ನಡೀತದೆ ಅಂತ ತಿಳ್ಕೊಬಿಟ್ಟಾರೆ. ಆದ್ರೆ ನಾನು ಹೇಳ್ತಿದ್ದೀನಿ, ನಾನು ಅವತ್ತೇ ಒಂದ್ಸತಿ ತಿಂದಿದ್ದೇನೆ ಹೇಳಿದೆ, ರೈತರು ಹೂ ಅಂದ್ರೆ ನಿಮ್ಮ ಸೀಟ್ನೇ ತಗೋಬಹುದು, ಅಷ್ಟು ಪವರ್ಫುಲ್ಲಿಸ್ ರೈತರು. ರೈತರನ್ನ ಯಾವತ್ತೂ ನಾವು ಕೆಣಕ್ಬಾರ್ದು ಸರ್. ರೈತರಿದ್ರೆ ನಾವು. ಮಾನ್ಯ DK ಶಿವಕುಮಾರ್ ಅವರೇ, ಮತ್ತೊಂದ್ಸತಿ ಕೇಳ್ಕೊತಾ ಇದ್ದೀನಿ, ಈ ರೈತರ ವಿರುದ್ಧ ಬರೋದನ್ನ ನಿಲ್ಲಿಸಿ. ನೀವು ಹಿಟ್ಲರ್ ಕೆಲಸ ಮಾಡಬೇಡಿ. ನೀವು ಯಾಕೆ ಹಿಟ್ಲರ್ ಆಯ್ತಿದ್ದೀರಾ? ರೈತರ ಮಗನಾಗಿ ರೈತರು ಸಪೋರ್ಟ್ ಮಾಡಿ, ನೀವು ಒಬ್ಬರು ಹಿಂದೆ ರೈತರ ಮಗ ಆಗಿದ್ರಿ. ನೀವು ಯಾಕೆ ರೈತರ ಕಣ್ಣು ಹೆಂಗ್ ಆಡ್ತಾ ಇದ್ದೀರಾ? ಸ್ವಲ್ಪ ನಿಂತಿತ್ತು ಗಲಭೆ ಎಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ಕೋರು. ಇನ್ನೂ ರೈತರು ಬೇಜನ್ ಊರಿಂದ ಬರ್ತಾ ಇದ್ದಾರೆ ಸ್ವಾಮಿ. ಯಾಕೆ ಹೆಸರಿಗೆ ಕಳಂಕ ತಕ್ಕತ್ತೀರಿ? 2028 ತನಕ ನಿಮ್ ಸಿಎಂ ಪೋಸ್ಟ್ ಇರಬೇಕು ಅಂದ್ರ ರೈತರ ವಿಷಯಕ್ಕೆ ನೀವು ಬರಬೇಡಿ, ರೈತರನ್ನ ಕೆಣಕ್ಬೇಡಿ, ರೈತರನ್ನ ಕಣ್ಣೀರ ಕೈ ತೊಳಿಸಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸ್ವಾಮಿ. ಇನ್ನೇನಾರು ಇವ್ರೇನಾರು ಬಲವಂತಾಗಿ ಏನಾರು ರೈತರ ಹತ್ರ ನೀವು ಜಮೀನ್ ಕಿತ್ಕೊಂಡೇ ಆಗುತ್ತಾ ಅಂದ್ರೆ 2028 ಅಲ್ಲ 3 ತಿಂಗಳಿಗೆ ನಿಮ್ಮ ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗಿ ಕಾಂಗ್ರೆಸ್ ಪೆಟ್ರೋಲ್ ಹಾಕ ಸುಟ್ಟಿ ಕಾಂಗ್ರೆಸ್ ಸರ್ವನಾಶ ಮಾಡಿ JDS ಮತ್ತೆ ಬರುತ್ತಾ. ಇದಂತೂ ಸತತ ಸಿದ್ಧ.